ಯಾವ ವ್ಯಕ್ತಿಯು ತನ್ನ ತಪ್ಪನ್ನು ಸರಿಪಡಿಸಿಕೊಳ್ಳಲು ಮತ್ತೊಬ್ಬರ ಆದೇಶವಿಲ್ಲದೆ ತಾನೇ ಪ್ರಯತ್ನ ಮಾಡುತ್ತಾನೋ, ಯಾವ ವ್ಯಕ್ತಿ ಬೇಗ ತನ್ನ ತಪ್ಪನ್ನು ಅರಿತು ಅರ್ಥ ಮಾಡಿಕೊಳ್ತಾನೋ ಅಂಥವನನ್ನು ಸೋಲಿಸಲು ಜಗತ್ತಿನ ಯಾವ ಶಕ್ತಿಗೂ ಸಾಧ್ಯವಿಲ್ಲ. ಆಚಾರ್ಯ ಚಾಣಕ್ಯ. ಹಾಯ್ ಹಲೋ ಫ್ರೆಂಡ್ಸ್, ನಾನು ನಿಮ್ಮ ನೆಚ್ಚಿನ ಭೌತಶಾಸ್ತ್ರದ ಶಿಕ್ಷಕ ಸುನಿಲ್ ಕುಮಾರ್ MB. ನಾವು ಪ್ರೀವಿಯಸ್ ಕ್ಲಾಸಲ್ಲಿ ಏನು ಡಿಸ್ಕಷನ್ ಮಾಡಿದ್ವಿ ಅಂತಂದರೆ ಸ್ವಲ್ಪ ಪ್ರಾಬ್ಲಮ್ಸ್ನ ಡಿಸ್ಕಷನ್ ಮಾಡಿದ್ವಿ. ಯಾವುದ್ರ ಬಗ್ಗೆ ಅಂತಂದರೆ ಎಲೆಕ್ಟ್ರೋಸ್ಟಾಟಿಕ್ ಪೊಟೆನ್ಷಿಯಲ್ ಆ್ಯಂಡ್ ಕೆಪಾಸಿಟೆನ್ಸ್ ಚಾಪ್ಟ್ರಲ್ಲಿ ಕೆಪಾಸಿಟೆನ್ಸ್ದು ಚಾರ್ಜ್ ಪಾರ್ಟಿಕಲ್ ಯಾವ ಥರ ಸ್ಟೋರೇಜ್ ಆಗ್ತಾ ಹೋಗುತ್ತೆ, ಮತ್ತು ಎನರ್ಜಿ ಸ್ಟೋರೇಜ್ ಯಾವ ಥರ ಆಗುತ್ತೆ, ಎನರ್ಜಿ ಒಂದು ಕೆಪಾಸಿಟರ್ಗೆ ಇನ್ನೊಂದು ಕೆಪಾಸಿಟರ್ನ ಕನೆಕ್ಷನ್ ಮಾಡಿದಾಗ ಎನರ್ಜಿ ಯಾವ ಥರ ಲಾಸ್ ಆಗುತ್ತೆ, ಮತ್ತು ವಾಟ್ ಇಸ್ ದ ಟೋಟಲ್ ಎಫೆಕ್ಟಿವ್ ಕೆಪಾಸಿಟೆನ್ಸ್ ಇನ್ ಸೀರೀಸ್ ಕಾಂಬಿನೇಷನ್, ಪ್ಯಾರಲಲ್ ಕಾಂಬಿನೇಷನ್ ನೋಡ್ತಾ ಹೋಗಿದ್ವಿ. ಇವತ್ತು ನಾವು ಇನ್ನು ರಿಮೈನಿಂಗ್ ಪ್ರಾಬ್ಲಮ್ಸ್, ನೆಕ್ಸ್ಟ್ ಸ್ವಲ್ಪ ಪ್ರಾಬ್ಲಮ್ಸ್ ಏನಿದೆ ಅದನ್ನು ಕಂಟಿನ್ಯೂ ಮಾಡ್ತಾ ಹೋಗೋಣ. ಓಕೆ, ಬನ್ನಿ ಕಂಟಿನ್ಯೂ ಮಾಡ್ತಾ ಹೋಗೋಣ. ನೆಕ್ಸ್ಟ್ ಪ್ರಾಬ್ಲಮ್, a charge of 8 microcoulomb is located at the origin. Calculate the work done in taking a small charge of -2 × 10⁻⁹ from the point P is equal to 003 cm and Q is equal to 04 cm 0 via point R of 0,6 cm 9 cm. ಸೊ ಈಗ ನಮಗೆ ಪಾಯಿಂಟ್ ಯಾವ ಪಾಯಿಂಟಿಂದ ಯಾವ ಪಾಯಿಂಟ್ಗೆ ಹೋಗಿದೆ ಅನ್ನೋದು ನಮಗೆ ಬೇಕಾಗಿದೆ ಅಲ್ವಾ. ಸೊ ಫಸ್ಟು ಯಾವ ಪೊಸಿಷನಲ್ಲಿದೆ ಟು ಚಾರ್ಜ್ ಪಾರ್ಟಿಕಲ್ ಎಷ್ಟಿದೆ, ವಾಟ್ ಇಸ್ ದ ಚಾರ್ಜ್ Q ಇಸ್ ಈಕ್ವಲ್ ಟು ಏನು ತೊಗೊತೀರಾ, ದ ಚಾರ್ಜ್ Q ಇಸ್ ಈಕ್ವಲ್ ಟು 8 × 10⁻³ ಕೂಲಮ್. ಸೊ ಇದು ಯಾವ ಪಾಯಿಂಟಲ್ಲಿದೆ, ಆರಿಜನಲ್ಲಿದೆ. This one is the origin, x-axis, y-axis. Okay, so ಈ ಆರಿಜಿನಲ್ ನಮಗೆ ಎಷ್ಟಿದೆ, 8 × 10⁻³ So what is the work done to taking the charge particle? First one, this one is x-axis, y-axis, z-axis. X-axis is 0, y-axis is 0, z-axis is 3. ಓಕೆ, 3 ಸೆಂಟಿಮೀಟರ್, 3 ಸೆಂಟಿಮೀಟರಿಂದ ನಾವು ಎಲ್ಲಿಗೆ ಹೋಗಿದೆ, Q ಎಲ್ಲಿಗೆ, ಪಾಯಿಂಟ್ Q ಪೊಸಿಷನ್ ಅಂತಂದರೆ x axis is 0, y is 4 and z is 0, y is 4, ಈ ಪೊಸಿಷನಿಗೆ ಬಂದಿದೆ. ಸೊ ಈ ಪಾಯಿಂಟಿಂದ ಈ ಪಾಯಿಂಟಿಗೆ, ಓಕೆ, ಈ ಪೊಸಿಷನಿಂದ ಈ ಪೊಸಿಷನಿಗೆ ಆಫ್ ದ ಪೊಸಿಷನ್ P ಟು ಪೊಸಿಷನ್ Q ಬರೋದಕ್ಕೆ ವಾಟ್ ಇಸ್ ದ ವರ್ಕ್ ಡನ್. ಸೊ ವಾಟ್ ಇಸ್ ದ ವರ್ಕ್ ಡನ್, ಎಲ್ಲಿಂದ ಎಲ್ಲಿಗೆ ಹೋಗ್ತಾ ಇದೆ, P ಟು Qಗೆ ಹೋಗ್ತಾ ಇದೆ. P ಟು Qಗೆ ಹೋಗ್ತಾ ಇದೆ ಅಂತಂದರೆ ಅವಾಗ ನಮಗೆ ಪೊಟೆನ್ಷಿಯಲ್ ಏನು ತೊಗೊತೀರಾ, ಪೊಟೆನ್ಷಿಯಲ್ ಅಟ್ ದಿ ಪೊಸಿಷನ್ Q ಮೈನಸ್ ಪೊಟೆನ್ಷಿಯಲ್ ಅಟ್ ದಿ ಪೊಸಿಷನ್ P ಇಂಟು ಚಾರ್ಜ್ Q. ಓಕೆ, ವಾಟ್ ಇಸ್ ದ ಚಾರ್ಜ್, 2 × 10⁻⁹. ಓಕೆ, ಸೊ ಈಗ ಫಸ್ಟು V2 ಮೈನಸ್ V1 ಅಂದರೆ ಪೊಟೆನ್ಷಿಯಲ್ ಅಟ್ Q ಮೈನಸ್ ಪೊಟೆನ್ಷಿಯಲ್ ಅಟ್ P ನೋಡ್ತಾ ಹೋಗೋಣ. ಡೈರೆಕ್ಟ್ ಸಬ್ಸ್ಟಿಟ್ಯೂಷನ್ ಮಾಡಿದ್ರೆ W ಇಸ್ ಈಕ್ವಲ್ ಟು 1/4πε0. ಓಕೆ, 1/4πε0 VQ. ವಾಟ್ ಇಸ್ ದ ಚಾರ್ಜ್ ಅಟ್ ದಿ ಪೊಸಿಷನ್ Q ಏನಿದೆ, Q ಡಿವೈಡೆಡ್ ಬೈ R Q ಮೈನಸ್ Q ಡಿವೈಡೆಡ್ ಬೈ RP. ಓಕೆ, ಇಂಟು Q ಡ್ಯಾಶ್. ಓಕೆ, ಇಲ್ಲಿ ನಮಗೆ ಚಾರ್ಜ್ ಪಾರ್ಟಿಕಲ್ ಇಸ್ ಸೇಮ್, ಎರಡು ಒಂದೇ ಚಾರ್ಜ್ ಪಾರ್ಟಿಕಲಿಂದ ಪೊಸಿಷನ್ Q ಮತ್ತು ಪೊಸಿಷನ್ Pಗೆ ಪೊಟೆನ್ಷಿಯಲ್ ಆ್ಯಕ್ಟ್ ಆಗ್ತಿರೋದ್ರಿಂದ Q ಈಸ್ ಟೇಕನ್ ಕಾಮನ್. ಓಕೆ, ಅಲ್ಲಿಗೆ W ಇಸ್ ಈಕ್ವಲ್ ಟು ಏನು ತಗೋಬೋದು, Q ಡ್ಯಾಶ್. ದಿಸ್ Q is common and this one is Q dash divided by 4πε0 into 1/RQ, position of the Q from the charge, and 1 divided by RP. ಓಕೆ, ಸೊ ಅಲ್ಲಿಗೆ ಸಬ್ಸ್ಟಿಟ್ಯೂಷನ್ ಮಾಡಿದ್ರೆ W ಇಸ್ ಈಕ್ವಲ್ ಟು ವಾಟ್ ಇಸ್ ದ 1/4πε0, 9 × 10⁻⁹ ಇಂಟು ಚಾರ್ಜ್ ಏನಿದೆ 8 × 10⁻³ ಇಂಟು -2 Q ಡ್ಯಾಶ್, -2 × 10⁻⁹. ಓಕೆ, ಆ್ಯಂಡ್ ಡಿವೈಡೆಡ್ ಬೈ 1/RQ. ವಾಟ್ ಇಸ್ ದ ಪೊಸಿಷನ್ ಆಫ್ Q, 4 × 10⁻² minus 4 × 10⁻². Position of the P, 1 divided by 3 × 10⁻². 3 × 10⁻². ಸೊ ಅಲ್ಲಿಗೆ W ಇಸ್ ಈಕ್ವಲ್ ಟು ಏನಾಗುತ್ತೆ, -144 × 10⁻³ 144 × 10⁻³ ಇಂಟು ದಿಸ್ ಒನ್ ಈಸ್ ಕ್ಯಾಲ್ಕುಲೇಟ್ ಮಾಡಿದ್ರೆ 1/4 ಅಂತ ಅಂದರೆ 0.25, 1/3 ಅಂದರೆ 0.33. ಸೊ ಅದನ್ನು ಕ್ಯಾಲ್ಕುಲೇಟ್ ಮಾಡಿದ್ರೆ ಇಲ್ಲಿ ಗೆಟಿಂಗ್ ದ ಈಕ್ವೇಷನ್ -25 divided by 3. -25 divided by 3. So multiply, minus and minus get plus.
that one is equal to total work done is equal to 1.27 into 1.27 ನಮಗೆ ಟೋಟಲ್ ಮೈನಸ್ ಇಂಟು ಮೈನಸ್ ಗೆಟ್ ಪ್ಲಸ್. ಸೊ ಟೋಟಲ್ ವರ್ಕ್ ಡನ್ ಇಸ್ ಈಕ್ವಲ್ ಟು ನಮಗೆ ಎಷ್ಟು ಬರ್ತದೆ 1.27 ಜೌಲ್ಸ್. ಸೊ ದಿಸ್ ಈಸ್ ದ ಆನ್ಸರ್. ಸೊ ವರ್ಕ್ ಡನ್ ಆಗ್ತಾ ಇದೆ ಅಂತಂದರೆ ಯಾವ ಪೊಸಿಷನಿಂದ ಯಾವ ಪೊಸಿಷನಿಗೆ ಚಾರ್ಜ್ ಪಾರ್ಟಿಕಲ್ ಮೂವ್ ಆಗ್ತಾ ಇದೆ. ಸೊ ಅವೆರಡೂ ಪೊಸಿಷನ್ದ ಪೊಟೆನ್ಷಿಯಲ್ನ ಫೈಂಡ್ ಔಟ್ ಮಾಡಿ ಫೈನಲ್ ಪೊಸಿಷನ್ ಮೈನಸ್ ಇನಿಷಿಯಲ್ ಪೊಸಿಷನ್ ಅದಾದಮೇಲೆ ಅದ್ರ ಜೊತೆಗೆ ಯಾವ ಚಾರ್ಜ್ ಪಾರ್ಟಿಕಲ್ ಡಿಸ್ಪ್ಲೇ ಆಗ್ತಿದೆ ಅದನ್ನು ಮಲ್ಟಿಪ್ಲೈ ಮಾಡಿದೆ ವಿಲ್ ಗೆಟಿಂಗ್ ದ ವರ್ಕ್ ಡನ್. ಓಕೆ, ಸೊ ನೆಕ್ಸ್ಟ್ ಒನ್, obtain the equivalent capacitance of the network in figure for a 300 volt supply, determine the charge and voltage across each capacitor. ಸೊ ಇಲ್ಲಿ ನಾವೇನು ಫೈಂಡ್ ಔಟ್ ಮಾಡಬೇಕು, ಈ ಫಿಗರ್ ಏನು ಕೊಟ್ಟಿದ್ದಾರೆ, ಈ ಫಿಗರ್ದು ಟೋಟಲ್ ಈಕ್ವಲೆಂಟ್ ಕೆಪಾಸಿಟೆನ್ಸ್ ಎಷ್ಟಿದೆ ಈ ನೆಟ್ವರ್ಕಲ್ಲಿ, ಟೋಟಲ್ ಈಕ್ವಲೆಂಟ್ ಕೆಪಾಸಿಟೆನ್ಸ್ ಸಿ ಈಕ್ವಲೆಂಟ್ನ ಫೈಂಡ್ ಔಟ್ ಮಾಡಬೇಕು. ಅದಾದಮೇಲೆ ಎಲ್ಲ ಕೆಪಾಸಿಟರ್ Q1, Q2, Q3, Q4 ಅಲ್ಲಿ ಎಷ್ಟು ನಮಗೆ ಚಾರ್ಜ್ ಹೋಗ್ತಾ ಇದೆ, ಎಷ್ಟು ನಮಗೆ ವೋಲ್ಟೇಜ್ ಹೋಗ್ತಾ ಇದೆ ಅಂತ ಅಂದ್ಬಿಟ್ಟು ಫೈಂಡ್ ಔಟ್ ಮಾಡ್ತಾ ಹೋಗಬೇಕು. ಓಕೆ, ಈ ಡಯಾಗ್ರಾಮ್ನ ಇನ್ನೂ ಸಿಂಪಲಾಗಿ ಹಾಕೊಂಬಿಡೋಣ. ಓಕೆ, ಸೊ ಈ ಡಯಾಗ್ರಾಮ್ನ ನಾವು ಯಾವ ಥರ ಹಾಕೋಬೋದು ಅಂತಂದರೆ, ಸೊ ಈ ಥರ ಸಿಂಪಲ್ ಫಾರ್ಮೇಷನ್ ಹಾಕ್ಕೊಂತೀರಾ. ದಟ್ ಒನ್ ಈಸ್ ಕನೆಕ್ಟೆಡ್ ಟು ಬ್ಯಾಟ್ರಿ 300 ವೋಲ್ಟ್. ಓಕೆ, ಸೊ ಹೆಂಗಂತಂದರೆ ನೋಡಿ ಇಲ್ಲಿ ದ ನೆಗೆಟಿವ್ ಏನಾಗ್ತಿದೆ ಕನೆಕ್ಟೆಡ್ ಟು C4. ಓಕೆ, ಸೊ ಅಲ್ಲಿಗೆ ಇದನ್ನು ನೆಗೆಟಿವ್ ಮಾಡ್ಕೊಳ್ಳಿ. ದಿಸ್ ಒನ್ ಈಸ್ ಪಾಸಿಟಿವ್ ಆ್ಯಂಡ್ ದಿಸ್ ಒನ್ ಈಸ್ ನೆಗೆಟಿವ್. ದ ನೆಗೆಟಿವ್ ಕನೆಕ್ಟೆಡ್ ಟು C4. okay, and positive is connected to the junction of these two. Okay, this one is C1, this one is C1, and this one is C2 and C3. C2 and C3. What is the capacitance of C1? C1 is 100 picofarad. Capacitance of C2 and C3 200 picofarad, 200 picofarad, and C4 is 100 picofarad. Okay, 100 picofarad. This is the simple formation. So ಇಲ್ಲಿ ನಮಗೆ ಫಸ್ಟ್ ನೀವೇನು ಡಿಸ್ಕಷನ್ ಮಾಡಬೇಕು ಅಂತಂದರೆ, ಏನು ಥಿಂಕ್ ಮಾಡಬೇಕು ಅಂತಂದರೆ, ಯಾವ ಕೆಪಾಸಿಟರ್ ಸೀರೀಸ್ ಇದೆ, ಯಾವ ಕೆಪಾಸಿಟರ್ ಪ್ಯಾರಲಲ್ ಇದೆ. ಓಕೆ, C2 and C3. ಸೊ ಎಫೆಕ್ಟಿವ್ ಕೆಪಾಸಿಟೆನ್ಸ್ ಫೈಂಡ್ ಔಟ್ ಮಾಡಬೇಕು ಅಂತಂದರೆ ಒಂದೊಂದೇ ನಾವು ಏನು ಮಾಡಬೇಕು, ಇಂಡಿವಿಜುವಲ್ ಆಗಿ ಫೈಂಡ್ ಔಟ್ ಮಾಡ್ಕೊತ ಹೋಗ್ತೀರಾ. C2 ಮತ್ತು C3 ಯಾವ ಥರ ಇದೆ, ಸೀರೀಸ್ ಕನೆಕ್ಷನ್. ಈ ಸೀರೀಸ್ ಕನೆಕ್ಷನ್ಗೆ C1 ಯಾವ ಥರ ಇದೆ, ಪ್ಯಾರಲಲ್ ಕನೆಕ್ಷನ್ ಆಗುತ್ತೆ. ಆ ಎರಡು ಪ್ಯಾರಲಲ್ ಕಾಂಬಿನೇಷನ್ಗೆ C4 ಯಾವ ಥರ ಇದೆ, ಸೀರೀಸ್ ಕಾಂಬಿನೇಷನ್ ಇದೆ. ಅಲ್ಲಿಗೆ ಟೋಟಲ್ ಇಂಡಿವಿಜುವಲ್ ಆಗಿ ಒಂದೊಂದೇ ಫೈಂಡ್ ಔಟ್ ಮಾಡ್ತಾ ಹೋದರೆ ನಮಗೇನಾಗುತ್ತೆ, ಎಫೆಕ್ಟಿವ್ ಕೆಪಾಸಿಟೆನ್ಸ್ ಬಂತು. ಓಕೆ, ಎಫೆಕ್ಟಿವ್ ಕೆಪಾಸಿಟೆನ್ಸ್ ಸಿಗಿನ ಇಂಟು Q 300 ವೋಲ್ಟ್ ಸಪ್ಲೈ ಮಾಡಿದ್ರೆ ನಮಗೆ ಚಾರ್ಜ್ ಸಿಗುತ್ತೆ. ಓಕೆ, ಸೊ ಇಲ್ಲಿ ಸೀರೀಸ್ ಕಾಂಬಿನೇಷನ್ ಮತ್ತು ಪ್ಯಾರಲಲ್ ಕಾಂಬಿನೇಷನ್ ಎರಡೂ ಇರೋದ್ರಿಂದ ನಾವು ಒಂದು ಏನು ಹೇಳ್ಬೋದು, ದಟ್ ವೋಲ್ಟೇಜ್ C4 ಮತ್ತು ದಿಸ್ ಕಾಂಬಿನೇಷನ್ ಯಾವ ಥರ ಇದೆ, ಸೀರೀಸ್ ಇರೋದ್ರಿಂದ ನಮಗೇನಾಗುತ್ತೆ, ವೋಲ್ಟೇಜ್ ಡಿವೈಡ್ ಆಗ್ತಾ ಹೋಗುತ್ತೆ. ಸೊ ಈ ವೋಲ್ಟೇಜ್ನ ನಾವೇನಂತ ಬರ್ಕೋಬೋದು, ದಿಸ್ ಒನ್ ಈಸ್ ಟೇಕನ್ ಆಸ್ V4 ಅಂತ ಕನ್ಸಿಡರ್ ಮಾಡ್ಕೊತೀರಾ. ದಿಸ್ ವೋಲ್ಟೇಜ್ನ ನಾವೇನಂತ ಬರ್ಕೋಬೋದು, VP ಅಂತ ಬರ್ಕೊಳ್ಳಿ. ವೋಲ್ಟೇಜ್ ಡ್ರಾಪ್ ಕ್ರಾಸ್ ಪ್ಯಾರಲಲ್ ಕಾಂಬಿನೇಷನ್. ಓಕೆ, ಅದಾದಮೇಲೆ C1ಗೆ ಎಷ್ಟು ವೋಲ್ಟೇಜ್ ಹೋಗ್ತಾ ಇದೆಯೋ ಈ ಕಾಂಬಿನೇಷನ್ಗೂ ಅಷ್ಟೇ ವೋಲ್ಟೇಜ್ ಹೋಗ್ತಾ ಇದೆ. ಯಾಕೆ ಅಂತಂದರೆ ದೀಸ್ ಟು ಆರ್ ಪ್ಯಾರಲಲ್ ಕಾಂಬಿನೇಷನ್. C1 ಮತ್ತು ದಿಸ್ ಒನ್ ಈ ಕಾಂಬಿನೇಷನ್ ಏನಿದೆ ಇದು ಪ್ಯಾರಲಲ್ ಕಾಂಬಿನೇಷನ್ ಇರೋದ್ರಿಂದ VP ಈಸ್ ಬೋತ್ ಈಕ್ವಲ್. ಇಲ್ಲಿಗೆ ಎಷ್ಟು ವೋಲ್ಟೇಜ್ ಹೋಗ್ತಿದೆ ಇಲ್ಲಿಗೂ ಅಷ್ಟೇ ವೋಲ್ಟೇಜ್ ಹೋಗ್ತಾ ಇರೋದೆ. ದಟ್ ವೋಲ್ಟೇಜ್ ಈಸ್ ಈಕ್ವಲ್ ಟು VP ಆಗಿರುತ್ತೆ. ಓಕೆ, ಅದಾದಮೇಲೆ ಇಲ್ಲಿ ನಮಗೆ ಕೆಪಾಸಿಟೆನ್ಸ್ ಆಫ್ ದ ಕೆಪಾಸಿಟರ್ ಎರಡೂ ಸೇಮ್ ಇರೋದ್ರಿಂದ ಇಲ್ಲಿ ಏನು ವೋಲ್ಟೇಜ್ ಬರ್ತಿದೆ ಅದು ಈಕ್ವಲಿ ಡಿವೈಡ್ ಆಗುತ್ತೆ ಇಲ್ಲಿ C3 ಮತ್ತು C4 ಅಲ್ಲಿ. ಸೊ ಆ ಥರ ವೋಲ್ಟೇಜ್ ಫೈಂಡ್ ಔಟ್ ಮಾಡಾದ್ಮೇಲೆ ಯು ಹ್ಯಾವ್ ಟು ಫೈಂಡಿಂಗ್ ದ ಚಾರ್ಜ್. ಓಕೆ, ಸೊ ಫಸ್ಟ್ ಈಗ ವಾಟ್ ಇಸ್ ದ ಟೋಟಲ್ ಎಫೆಕ್ಟಿವ್ ಕೆಪಾಸಿಟೆನ್ಸ್ನ ಫೈಂಡ್ ಔಟ್ ಮಾಡೋಣ. ಎಫೆಕ್ಟಿವ್ ಕೆಪಾಸಿಟೆನ್ಸ್ ಅಂತಂದರೆ ಈಗ 1 by 1 ಫೈಂಡ್ ಔಟ್ ಮಾಡ್ತಾ ಹೋಗೋಣ. C2 ಆ್ಯಂಡ್ C3 ಈ ಥರ ಸೀರೀಸ್. ಓಕೆ, ಸೊ ಅಲ್ಲಿಗೆ ಏನು ತೊಗೊತೀರಾ, CS that one is equal to C2 C3 divided by C2 plus C3. ಓಕೆ, C2 ಎಷ್ಟಿದೆ, 200 into 200 divided by 200 plus 200 400. that one is equal to ಎಷ್ಟಾಗುತ್ತೆ, 2 2s 4 00 00 divided by 400.
this 2 0 get cancel, 4 4 and 1, that one is equal to 100 picofarad. So ಅಲ್ಲಿಗೆ ಎಷ್ಟು ಬರುತ್ತೆ, CS is equal to 100 picofarad. Then CS and C1 are connected to parallel. CS and C1 are connected to parallel. So ಅಲ್ಲಿಗೆ CP, that one is equal to ಏನು ತಗೊಂತೀರಾ, CS plus CN, CS plus C1. ಓಕೆ, CS plus C1 ಅಂತಂದರೆ ದಟ್ CP is equal to CS ಎಷ್ಟಿದೆ 100, ಓಕೆ, and then C1 is equal to 100, that one is equal to 200 picofarad. Okay, again CP is series, ಯಾವುದಕ್ಕೆ, CP is series to C4. ಸೊ ಅವಾಗ ನಮಗೆ ಟೋಟಲ್ ಈಕ್ವಲೆಂಟ್ ಅಂತ ತಗೊಳ್ಳಿ, C equivalent is equal to CP C4 divided by CP plus C4. ಓಕೆ, ಟೋಟಲ್ ಈಕ್ವಲೆಂಟ್ ಕೆಪಾಸಿಟೆನ್ಸ್ CP ಎಷ್ಟು ಬಂತು, ದಟ್ ಒನ್ ಇಸ್ ಈಕ್ವಲ್ ಟು CP ಈಸ್ 200 picofarad. 200 ಇಂಟು C4 ಎಷ್ಟಿದೆ 100 divided by 200 plus 100 is taken as 300. That one is equal to 20000 divided by 300. 20 get cancelled. So like C equivalent is equal to 200 divided by 3 picofarad. This is the equivalent effective capacitance 200 by 3 picofarads. ಓಕೆ, ಸೊ ಈಗ ನಿಮಗೇನು ಫೈಂಡ್ ಔಟ್ ಮಾಡ್ಕೊಂಡ್ರಿ, ಎಫೆಕ್ಟಿವ್ ಕೆಪಾಸಿಟೆನ್ಸ್ನ ಫೈಂಡ್ ಔಟ್ ಮಾಡ್ಕೊಂಡ್ರಿ. ಓಕೆ, ನೆಕ್ಸ್ಟ್ ಎಫೆಕ್ಟಿವ್ ಕೆಪಾಸಿಟೆನ್ಸ್ ಆದಮೇಲೆ ವಾಟ್ ಇಸ್ ದ ವೋಲ್ಟೇಜ್, ವೋಲ್ಟೇಜ್ ಎಷ್ಟು ಡ್ರಾಪ್ ಆಗ್ತಾ ಇದೆ. ಓಕೆ, ಈಗ ವೋಲ್ಟೇಜ್ ಡ್ರಾಪ್ನ ನೋಡ್ತಾ ಹೋಗೋಣ. ಸೊ ಈಗ ನಾವು ಎಫೆಕ್ಟಿವ್ ಕೆಪಾಸಿಟೆನ್ಸ್ನ ಫೈಂಡ್ ಔಟ್ ಮಾಡಿದ್ವಿ. ಸೊ ಎಫೆಕ್ಟಿವ್ ಕೆಪಾಸಿಟೆನ್ಸ್ ಎಷ್ಟು ಬರ್ತಾ ಇದೆ, C equivalent, that one is equal to 200 divided by 3 picofarad. ಓಕೆ, ಈಗ ನಮಗೆ ಟೋಟಲ್ ಎಫೆಕ್ಟಿವ್ ಕೆಪಾಸಿಟೆನ್ಸ್ ಸಿಕ್ತು. ಅದಾದಮೇಲೆ ನಾವೇನು ಮಾಡಬೇಕು, ವೋಲ್ಟೇಜ್ ಡ್ರಾಪ್ ಅಕ್ರಾಸ್ C1 ಎಷ್ಟು, C2 ಎಷ್ಟು, C3 ಎಷ್ಟು, C4 ಎಷ್ಟು ಫೈಂಡ್ ಔಟ್ ಮಾಡ್ತಾ ಹೋಗೋಣ. ಓಕೆ, ಸೊ ಅದು ಡಯಾಗ್ರಾಮು C4, this one is connected to C1 and this one is connected to C2, C3 and this is connected to battery. This is negative and then positive. Okay, so C1, C2, C3, C4, this one is 300 volt. Okay, total what is the net charge, net charge ನೀವೇನು ಫೈಂಡ್ ಔಟ್ ಮಾಡ್ತೀರಾ, ದಟ್ Q is equal to C equivalent into V. C equivalent into V. C equivalent ಎಷ್ಟು ಬರ್ತಾ ಇದೆ, 200 divided by 3 into 10 power minus 12 picofarad into 300. ಸೊ ಅಲ್ಲಿಗೆ 3 ones are 300. That one is equal to 2 into 10 power minus 8 coulomb. 2 into 10 power minus 8 coulomb ಬರ್ತಾ ಇದೆ. ಓಕೆ, ಟೋಟಲ್ ನೆಟ್ ಚಾರ್ಜ್. ಸೊ ಈಗ ನಾವೇನು ಫೈಂಡ್ ಔಟ್ ಮಾಡಬೇಕು, ಇಂಡಿವಿಜುವಲ್ ವೋಲ್ಟೇಜ್ ಡ್ರಾಪ್. ಓಕೆ, ಸೊ ವೋಲ್ಟೇಜ್ ಡ್ರಾಪ್ ಏನು ಬರ್ತಿದೆ, ಟೋಟಲ್ ವೋಲ್ಟೇಜ್ ಡ್ರಾಪ್ ಇಸ್ ಈಕ್ವಲ್ ಟು ಇಲ್ಲಿ ದಿ C4 ಇಲ್ಲಿ ನಮಗೇನಾಗುತ್ತೆ, ಸಮ್ ವೋಲ್ಟೇಜ್ ಡ್ರಾಪ್ V4 ಆಗ್ತಾ ಇದೆ. ಆ್ಯಂಡ್ ದಿಸ್ ಒನ್ ಈಸ್ ಎಂಟೈರ್ ಥಿಂಗ್ಸ್ ಏನಿದೆ ಪ್ಯಾರಲಲ್ ಇದೆ, ಪ್ಯಾರಲಲ್ ಆ್ಯಂಡ್ ದಿಸ್ ಒನ್ ಈಸ್ ಸೀರೀಸ್. ಈ ಪ್ಯಾರಲಲ್ ಕಾಂಬಿನೇಷನ್ಗೆ, ಈ ಎಂಟೈರ್ ಥಿಂಗ್ ಏನಿದೆ ಈ ಪ್ಯಾರಲಲ್ ಕಾಂಬಿನೇಷನ್ಗೆ ಇದು ಸೀರೀಸ್ ಇರೋದ್ರಿಂದ ಇಲ್ಲಿ ನಮಗೆ ವೋಲ್ಟೇಜ್ ಡ್ರಾಪ್ ಆಗುತ್ತೆ. ಇದು V4 ಅಂತ ತಗೊಂಡ್ರೆ ದಿಸ್ ಒನ್ ಈಸ್ ಟೇಕನ್ ಆಸ್ VP. ಓಕೆ, ಆ್ಯಂಡ್ ದೆನ್ ಹಿಯರ್ ನಮಗೆ VP ಈಸ್ ಎಷ್ಟು ಬರ್ತಾ ಇದೆ, ಇಲ್ಲೂ ಅಷ್ಟೇ ಬರುತ್ತೆ VP. ಆ್ಯಂಡ್ ಅಗೈನ್ ಇವೆರಡು ನಮಗೇನಾಗಿರುತ್ತೆ, ಸೀರೀಸ್ ಆಗಿರೋದ್ರಿಂದ ದಿಸ್ ಒನ್ ಈಸ್ V2 ಆ್ಯಂಡ್ ದಿಸ್ ಒನ್ ಈಸ್ V3 ಬರುತ್ತೆ. ಓಕೆ, ಈ ಥರ ನಮಗೆ ವೋಲ್ಟೇಜ್ ಡಿವೈಡ್ ಆಗ್ತಾ ಹೋಗುತ್ತೆ. ಸೊ ಫಸ್ಟು ನಾವು V4 ಫೈಂಡ್ ಔಟ್ ಮಾಡೋಣ. V4 ಇಸ್ ಈಕ್ವಲ್ ಟು ಏನು ತೊಗೊತೀರಾ, that V4 is equal to total charge divided by capacitance of the fourth capacitor C4. ಸೊ ಅಲ್ಲಿಗೆ ಟೋಟಲ್ ಕೆಪಾಸಿಟೆನ್ಸ್ ಚಾರ್ಜ್ ಎಷ್ಟಿದೆ, 2 into 10 power minus 8 divided by fourth capacitor ಎಷ್ಟಿದೆ ನಮಗೆ 100 picofarad. that 100 into 10 power minus 12. ಸೊ ಅಲ್ಲಿಗೆ V4 is equal to ಏನಾಗುತ್ತೆ, 2 into 10 power minus 8
ಡಿವೈಡೆಡ್ ಬೈ 100 ಇಂಟು 10 ಪವರ್ ಮೈನಸ್ 12. ಸೊ 10 ಪವರ್ ಮೈನಸ್ 12 ಮೇಲ್ಗಡೆ ಹೋದರೆ ಪ್ಲಸ್ 4 ಆಗುತ್ತೆ. ಓಕೆ, ಸೊ 2 ಇಂಟು 10 ಪವರ್ ಮೈನಸ್ 8 ಇಂಟು 10 ಪವರ್ ಮೈನಸ್ 12 ಮೇಲ್ಗಡೆ ಬಂದರೆ ಏನಾಗುತ್ತೆ 10 ಪವರ್ ಪ್ಲಸ್ 12 ಆಗುತ್ತೆ ಡಿವೈಡೆಡ್ ಬೈ 100. 10 ಪವರ್ ಪ್ಲಸ್ 12 ಮೈನಸ್ 8 ಅಂತಂದರೆ 2 ಇಂಟು 10 ಪವರ್ 4 ಡಿವೈಡೆಡ್ ಬೈ 100. ದಟ್ ಒನ್ ಈಸ್ ಈಕ್ವಲ್ ಟು 10 ಪವರ್ 4 ಅಂದರೆ 2 ಇಂಟು 4 zeros ಡಿವೈಡೆಡ್ ಬೈ 100. ಸೊ ಅಲ್ಲಿಗೆ 20 ಗೆಟ್ ಕ್ಯಾನ್ಸಲ್ 200 ವೋಲ್ಟ್. ಯಾವುದು V4 ಇಸ್ ಈಕ್ವಲ್ ಏನಾಗಿರುತ್ತೆ 200 ವೋಲ್ಟ್. ಸೊ ಓಕೆ, ಸೊ ಅಲ್ಲಿಗೆ ಏನಾಯಿತು V4 ಆ್ಯಂಡ್ VP. ಸೊ ಟೋಟಲ್ ಪೊಟೆನ್ಷಿಯಲ್, ಟೋಟಲ್ ಅಪ್ಲೈಡ್ ಪೊಟೆನ್ಷಿಯಲ್ V ಇಸ್ ಈಕ್ವಲ್ ಟು ಏನಾಗಿರುತ್ತೆ V4 ಪ್ಲಸ್ VPಗೆ ಈಕ್ವಲ್ ಆಗಿರುತ್ತೆ. ಸೊ ಅಲ್ಲಿಗೆ VP ಇಸ್ ಈಕ್ವಲ್ ಟು ಏನಾಯಿತು VP is equal to V minus V4. that implies V ಎಷ್ಟು ಕೊಟ್ಟಿದ್ದೀವಿ ನಾವು 300 ವೋಲ್ಟ್ ಕೊಟ್ಟಿದ್ದೀವಿ. 300 ಮೈನಸ್ ಇಲ್ಲಿ ಸಿ V4 ಎಷ್ಟು ಬರ್ತಾ ಇದೆ 200. ಸೊ ನಮಗೆ VP ಎಷ್ಟು, ದಟ್ VP is equal to 100 ವೋಲ್ಟ್. ಓಕೆ, ಸೊ ಅಲ್ಲಿಗೆ VP ಗೊತ್ತಾಯಿತು. ನೆಕ್ಸ್ಟ್ ಅದಾದಮೇಲೆ ಸೊ VP ಆದಮೇಲೆ ವಾಟ್ ಇಸ್ ದ V1, V2, V3, V4 ಎಷ್ಟು ಬರ್ತಾ ಇದೆ ಕ್ಯಾಲ್ಕುಲೇಟ್ ಮಾಡೋಣ. ಸೊ ಅಲ್ಲಿಗೆ VP ಇಸ್ ಈಕ್ವಲ್ ಟು 100 ವೋಲ್ಟ್. VP ಇಸ್ ಈಕ್ವಲ್ ಟು 100 ವೋಲ್ಟ್ ಬರ್ತಾ ಇದೆ ಅಂತಂದರೆ ವೋಲ್ಟೇಜ್ ಅಕ್ರಾಸ್ V1 ಆ್ಯಂಡ್ ವೋಲ್ಟೇಜ್ ಅಕ್ರಾಸ್ ಸೀರೀಸ್, ದಿಸ್ ಟು ಕಾಂಬಿನೇಷನ್ ಏನಂತ ತೊಗೊತೀರಾ VS ಅಂತ ತೊಗೊತೀವಿ. ಇದು V1. ಓಕೆ, V1 ಇಸ್ ಈಕ್ವಲ್ ಟು ಏನಾಗಿರುತ್ತೆ 100 ವೋಲ್ಟ್ ಆ್ಯಂಡ್ VS ಈಸ್ ಆಲ್ಸೋ 100 ವೋಲ್ಟ್. ಯಾಕೆ ಅಂತಂದರೆ ದಿ V1 ವೋಲ್ಟೇಜ್ C1 ಆ್ಯಂಡ್ ದಿಸ್ ಕಾಂಬಿನೇಷನ್ ಈಸ್ ಪ್ಯಾರಲಲ್ ಕಾಂಬಿನೇಷನ್ ಇರೋದ್ರಿಂದ ನಮಗೇನಾಗಿರುತ್ತೆ ವೋಲ್ಟೇಜ್ ಈಸ್ ರಿಮೈನ್ ಸೇಮ್. ಆ್ಯಂಡ್ ವೋಲ್ಟೇಜ್ ಇನ್ ಸೀರೀಸ್ ಕಾಂಬಿನೇಷನಲ್ಲಿ 100 ಬರ್ತಾ ಇದೆ. ಸೊ ಅಲ್ಲಿಗೆ V2 ಆ್ಯಂಡ್ V3 ಈಸ್ ಈಕ್ವಲ್ ಟು 50 ವೋಲ್ಟ್. ಏನಕ್ಕೆ ಅಂತಂದರೆ ಈಕ್ವಲಿ ಕೆಪಾಸಿಟೆನ್ಸ್ 200 ಪಿಕೋಫ್ಯಾರಡ್ 200 ಪಿಕೋಫ್ಯಾರಡ್ ಎರಡು ಸೇಮ್ ಇರೋದ್ರಿಂದ ನಮಗೇನು ಬರ್ತದೆ ವೋಲ್ಟೇಜ್ ಡ್ರಾಪ್ ಈಸ್ ಈಕ್ವಲಿ. ಸೊ ಅಲ್ಲಿಗೆ 50 ವೋಲ್ಟ್. ನಮಗೆ ವೋಲ್ಟೇಜ್ ಡ್ರಾಪ್ ಏನಾಗುತ್ತೆ 50 ವೋಲ್ಟ್ಸ್ ಬರ್ತಾ ಹೋಗುತ್ತೆ. ಸೊ ಅಲ್ಲಿಗೆ ನಮಗೆ V1 ಎಷ್ಟು ವೋಲ್ಟೇಜ್ V1 ಇಸ್ ಈಕ್ವಲ್ ಟು 100 ವೋಲ್ಟ್ and V2 is equal to 50 volt and V3 is equal to 50 volt and V4 is equal to 200 volt. V4 is equal to 200 volt. Okay, so next ನಾವೇನು ಫೈಂಡ್ ಔಟ್ ಮಾಡಬೇಕು, ವಾಟ್ ಇಸ್ ದ ಚಾರ್ಜ್. ಓಕೆ, ಚಾರ್ಜ್ Q1 is equal to ಏನು ತೊಗೊತೀರಾ Q1 is equal to C1 V1. Q1 is equal to C1 V1. C1 ಎಷ್ಟಿದೆ 100 ಇಂಟು 10 ಪವರ್ ಮೈನಸ್ 12 ಇಂಟು V1 ಎಷ್ಟಿದೆ 100. ಓಕೆ, ಸೊ 100. ಸೊ ಅಲ್ಲಿಗೆ ಏನಾಗುತ್ತೆ 1 ಇಂಟು 10 ಪವರ್ ಮೈನಸ್ 8 ಕೂಲಮ್. Q1 ಈಸ್ 1 ಇಂಟು 10 ಪವರ್ ಮೈನಸ್ 8 ಕೂಲಮ್. ನೆಕ್ಸ್ಟ್ Q2 is equal to C2 V2. C2 ಎಷ್ಟಿದೆ 200 ಇಂಟು 10 ಪವರ್ ಮೈನಸ್ 12 ಪಿಕೋಫ್ಯಾರಡ್. V2 ಈಸ್ 50 ವೋಲ್ಟ್. V2 is 50 volt. That one is equal to Q2 ಏನು ಬರ್ತದೆ, that one is 1 into 10 power minus 9 coulomb. 1 into 10 power minus 9 coulomb. Next Q3 is equal to same C3 V3, that C3 is 200 into 10 power minus 12 into 50, that one is equal to 1 into 10 power minus 9 coulomb. Okay, and Q4 is equal to C4 V4. C4 ಎಷ್ಟಿದೆ, C4 is 100 into 10 power minus 12 into 200. That one is equal to 2 into 10 power minus 8 coulomb. This is the charge, individual charge and individual voltage across the capacitor. So ಇಲ್ಲಿ ನಾವು ನೋಡ್ಕೋಬೇಕಾದ್ರೇನು, ಯಾವ ಕಾಂಬಿನೇಷನ್ C2 C3ಗೆ ಯಾವ ಥರ ಕಾಂಬಿನೇಷನ್ ಇದೆ, ಆ ಕಾಂಬಿನೇಷನ್ಗೆ C1 ಯಾವ ಥರ ಕಾಂಬಿನೇಷನ್ ಇದೆ, ಆ ಎಂಟೈರ್ ಕಾಂಬಿನೇಷನ್ಗೆ C4 ಯಾವ ಥರ ಕಾಂಬಿನೇಷನ್ ಇದೆ, ಅದನ್ನು ತಗೊಂಡ್ರೆ ಸೀರೀಸ್ ಕಾಂಬಿನೇಷನಲ್ಲಿ ಯಾವ್ದು ಡಿವೈಡ್ ಆಗುತ್ತೆ, ವೋಲ್ಟೇಜ್ ಡಿವೈಡ್ ಆಗುತ್ತೆ, ಪ್ಯಾರಲಲ್ಲಿ ಚಾರ್ಜು ಡಿವೈಡ್ ಆಗ್ತಾ ಹೋಗುತ್ತೆ. ಆ ಇದ್ರ ಮೇಲೆ ನಾವೇನು ಮಾಡ್ತೀರಾ ಕ್ಯಾಲ್ಕುಲೇಟ್ ಮಾಡ್ತಾ ಹೋದರೆ ವಿಲ್ ಗೆಟಿಂಗ್ ದ ಆನ್ಸರ್. ಓಕೆ, ಅಂಡ್ ದ ನೆಕ್ಸ್ಟ್ ಪ್ರಾಬ್ಲಮ್
two tiny sphere carrying a charge 1.5 nanocoulomb and 2.5 nanocoulomb are located at 30 centimeter apart. Find the potential at the point 10 centimeter from the midpoint D of the line joining of the two charges. Okay, so two tiny spheres carrying ಎರಡು ಸ್ಪಿಯರ್ ನ ಕನ್ಸಿಡರ್ ಮಾಡ್ಕೊಂತೀವಿ. ಓಕೆ, ಎರಡು ಸ್ಪಿಯರ್. ಸೊ ಫಸ್ಟ್ ಒನ್ ಈಸ್ 1.5 into 10 power minus 9 and 2.5 into 10 power minus 9 coulomb are located. ಇವೆರಡರ ಮಧ್ಯೆ ಇರೋ ಡಿಸ್ಟೆನ್ಸ್ ಎಷ್ಟು? 30 ಸೆಂಟಿಮೀಟರ್. ಓಕೆ, 30 ಸೆಂಟಿಮೀಟರ್ ಇದೆ. ಫೈಂಡ್ ದ ಪೊಟೆನ್ಷಿಯಲ್ ಅಟ್ ದಿ ಪಾಯಿಂಟ್ 10 ಸೆಂಟಿಮೀಟರ್ ಫ್ರಮ್ ದ ಮಿಡ್ ಪಾಯಿಂಟ್ ಡಿ ಆಫ್ ಲೈನ್ ಜಾಯ್ನಿಂಗ್. ಮಿಡ್ ಪಾಯಿಂಟ್ ಅಂತಂದರೆ ದಿಸ್ ಡಿ. ಓಕೆ, ಈ ಡಿ ಇಂದ ಇದ ಒಂದು ಪೊಸಿಷನ್ ಕನ್ಸಿಡರ್ ಮಾಡ್ಕೊಂತೀರ. ದಿಸ್ ಇಸ್ ದ ಪೊಸಿಷನ್. ಈ ಡಿ ಇಂದ ಮಿಡ್ ಪಾಯಿಂಟ್ ಆಫ್ ದ ಲೈನ್ ಜಾಯ್ನಿಂಗ್, ಇವೆರಡು ಚಾರ್ಜ್ ಪಾರ್ಟಿಕಲ್ ಲೈನ್ ಜಾಯ್ನಿಂಗ್ ಇದೆಯಲ್ವಾ, ಅದ್ರ ಮಿಡ್ ಪಾಯಿಂಟ್ ಯಾವುದು? ಡಿ ಅಂತ ಕನ್ಸಿಡರ್ ಮಾಡ್ಕೊಂತೀವಿ. ಈ ಡಿ ಇಂದ 10 ಸೆಂಟಿಮೀಟರ್ ಡಿಸ್ಟೆನ್ಸ್ ಅಲ್ಲಿ ವಾಟ್ ಇಸ್ ದ ಪೊಟೆನ್ಷಿಯಲ್? ಸೊ position A and this one is B and this one is C. So what is the potential? ಇದನ್ನು ಫೈಂಡ್ ಔಟ್ ಮಾಡಬೇಕು. ಸೊ ಇದು ಮಿಡ್ ಪಾಯಿಂಟ್ ಅಂತಂದರೆ this one is 15 centimeter and this one is also 15 centimeter. ಓಕೆ, ಸೊ ಅಲ್ಲಿಗೆ ಟೋಟಲ್ ಪೊಟೆನ್ಷಿಯಲ್ V is equal to ಏನಾಗಿರುತ್ತೆ? V1 plus V2. V is equal to V1 plus V2. ಓಕೆ, ಸೊ ಅಲ್ಲಿಗೆ that V1 is equal to total V is equal to 1 divided by 4 pi epsilon naught Q1 divided by AC plus 1 by 4 pi epsilon naught Q2 divided by BC. Now you have to find what is the distance. ಡಿಸ್ಟೆನ್ಸ್ ಎಷ್ಟಿದೆ? ಎ ಸಿ ಮತ್ತು ಬಿ ಸಿ ಡಿಸ್ಟೆನ್ಸ್ ಎಷ್ಟಿದೆ? ದಟ್ ಎ ಸಿ ಇಸ್ ಈಕ್ವಲ್ ಟು ಬಿ ಸಿ. ದಟ್ ಒನ್ ಇಸ್ ಈಕ್ವಲ್ ಟು ಸ್ಕ್ವೇರ್ ರೂಟ್ ಆಫ್ ಪೈಥಾಗರಸ್ ರೂಲ್. ಯಾಕೆಂದರೆ ಎ ಡಿ ಸಿ ರೈಟ್ ಆ್ಯಂಗಲ್ ಟ್ರಯಾಂಗಲ್, ದಿಸ್ ಈಸ್ ದ ರೈಟ್ ಆ್ಯಂಗಲ್ ಟ್ರಯಾಂಗಲ್ ಅಂತಂದರೆ ದಿಸ್ ದ ಹೈಪೋಟೆನಸ್ ಸೈಡ್. ಓಕೆ, ಸೊ ಈ ಸೈಡ್ ಏನಿದೆ ಇದಕ್ಕೆ ಎರಡು ಸೈಡ್ದು ಸ್ಕ್ವೇರ್ ಮಾಡಿದ್ರೆ ಈಕ್ವಲ್ ಆಗುತ್ತೆ. ಓಕೆ, ಅಲ್ಲಿಗೆ ಏನು ತೊಗೊತೀರಾ? ಎ ಸಿ ಇಸ್ ಈಕ್ವಲ್ ಟು ಬಿ ಸಿ ಇಸ್ ಈಕ್ವಲ್ ಟು ಸ್ಕ್ವೇರ್ ರೂಟ್ ಆಫ್ 10 ಸ್ಕ್ವೇರ್ ಪ್ಲಸ್ 15 ಸ್ಕ್ವೇರ್. ದಟ್ ಒನ್ ಇಸ್ ಈಕ್ವಲ್ ಟು ಸ್ಕ್ವೇರ್ ರೂಟ್ ಆಫ್ 10 ಸ್ಕ್ವೇರ್ ಅಂತಂದರೆ 100, 15 ಸ್ಕ್ವೇರ್ ಅಂದರೆ 225. ದಟ್ ಒನ್ ಇಸ್ ಈಕ್ವಲ್ ಟು ಸ್ಕ್ವೇರ್ ರೂಟ್ ಆಫ್ 325. ದಟ್ ಒನ್ ಈಸ್ ಆಲ್ಮೋಸ್ಟ್ ಅಪ್ರಾಕ್ಸಿಮೇಟ್ಲಿ equal to square root of 325. that one is equal to ನಿಮಗೆ ಎಷ್ಟು ಬರ್ತದೆ? 18 ಸೆಂಟಿಮೀಟರ್ ಬರ್ತದೆ. ಓಕೆ, ಸೊ 18 ಸೆಂಟಿಮೀಟರ್ ಇಸ್ ನಥಿಂಗ್ ಬಟ್ 18 into 10 power minus 2 ಮೀಟರ್. ಸೊ ಎ ಸಿ ಮತ್ತು ಬಿ ಸಿ ಇಸ್ ಈಕ್ವಲ್ ಟು ಎಷ್ಟು ಬರ್ತಾ ಇದೆ? 18 ಮೀಟರ್. 18 into 10 power minus 2 ಮೀಟರ್ ಬರ್ತಾ ಇದೆ. ಸೊ ಅಲ್ಲಿಗೆ ವಾಟ್ ಇಸ್ ದ ಟೋಟಲ್ ಪೊಟೆನ್ಷಿಯಲ್? V is equal to 1 divided by 4 pi epsilon naught is taken common ತಗೊಂಡ್ರೆ ನಮಗೆ Q1 ಏನಿದೆ? what is the Q1? 1.5 into 10 power minus 9. ಓಕೆ, ಪ್ಲಸ್ Q2 ಎಷ್ಟಿದೆ? 2.5 into 10 power minus 9 all divided by ಇವೆರಡು ಸೇಮ್ ಇದೆಯಲ್ವಾ? ಎ ಸಿ ಬಿ ಸಿ ಎಲ್ ಸಿ ಎಮ್ ತಗೊಂಡ್ರೆ 0.18. ಅಂದರೆ 18 into 10 power minus 2 is nothing but 0.18. ಸೊ ಅಲ್ಲಿಗೆ V is equal to 9 into 10 power 9 into 4 into 10 power minus 9 divided by 0.18. ಸೊ ಅಲ್ಲಿಗೆ V is equal to plus 9 minus 9 get cancel, 9 4s are 36 divided by 0.18. 36 into 0.18, that one is VC. So V is equal to 200 volt. That one is V is equal to 200 volts ಬರ್ತಾ ಇದೆ. Okay, this is the potential. The next, ABC is the right angle triangle with AB is equal to 0.2 meter, BC is equal to 0.6 meter, and that angle ABC is equal to 90 degree. A charge of 12 nanocoulomb is placed at the corner B. Find the amount of work done in the transferring of a charge of 6 picocoulomb from C to A. Okay, so ಇಲ್ಲಿ ಏನಂತ ಹೇಳಿದಾನೆ? ABC is the right angle triangle. You have to draw a right angle triangle. Okay, angle ABC, this one is ABC. ಯಾಕಂದರೆ ಬಿ ಆ್ಯಂಗಲ್ ಏನು ಕೊಟ್ಟಿದ್ದಾನೆ? 90 ಡಿಗ್ರಿ. ಓಕೆ, ನೆಕ್ಸ್ಟು ಎ ಬಿ ಇಸ್ ಈಕ್ವಲ್ ಟು 0.2 ಮೀಟರ್ ಆ್ಯಂಡ್ ಬಿ ಸಿ ಇಸ್ ಈಕ್ವಲ್ ಟು 0.6 ಮೀಟರ್.
0.2 meter, 0.6 meter. Charge 12 nanocoulomb, 12 into 10 power minus 9 nanocoulomb placed at the corner B ನಲ್ಲಿ ಪ್ಲೇಸ್ ಆಗಿದೆ. ಓಕೆ, ನೆಕ್ಸ್ಟ್ ನಾವೇನು ಫೈಂಡ್ ಔಟ್ ಮಾಡಬೇಕು? ಫೈಂಡ್ ದ ಅಮೌಂಟ್ ಆಫ್ ವರ್ಕ್ ಡನ್ ಟ್ರಾನ್ಸ್ಫರಿಂಗ್ ದ ಚಾರ್ಜ್ ಆಫ್ 6 picocoulomb ಫ್ರಮ್ ಸಿ ಟು ಎ. ಎಲ್ಲಿಂದ ಮೂವ್ ಆಗ್ತದೆ? ಈ ಸಿ ನಲ್ಲಿ ಎಷ್ಟು ಕೂಲಂಬ್ ಆಫ್ ಚಾರ್ಜ್ ಇದೆ? 6 into 10 power minus 12 coulomb of charge. This is move from C to A. ಸಿ ಇಂದ ಹೇಗೆ ಮೂವ್ ಆಗ್ತಿದೆ ಅಂತಂದರೆ ದಟ್ ವರ್ಕ್ ನಾನು ನಿಮಗೆ ಆಲ್ರೆಡಿ ಹೇಳಿದ್ದೀನಿ, ತುಂಬ ಸಲ ಹೇಳಿದ್ದೀನಿ. ಇಂಪಾರ್ಟೆಂಟ್ ಪ್ರಾಬ್ಲಮಿಂದ ಯಾವ ಪೊಸಿಷನಿಂದ ಯಾವ ಪೊಸಿಷನಿಗೆ ಮೂವ್ ಆಗ್ತಿದೆ ಅಂತ ನೋಡ್ಕೊಳ್ಳಿ. ಫೈನಲ್ ಪೊಸಿಷನ್ ಮೈನಸ್ ಇನಿಷಿಯಲ್ ಪೊಸಿಷನ್ನ ಮೈನಸ್ ಮಾಡಿದ್ರೆ ಅದಕ್ಕೆ ಚಾರ್ಜ್ನ ಮಲ್ಟಿಪ್ಲೈ ಮಾಡಿದ್ರೆ ನಿಮಗೆ ವರ್ಕ್ ಡನ್ ಸಿಗುತ್ತೆ. ಸೊ ಅಲ್ಲಿಗೆ ಇಲ್ಲಿ ಫೈನಲ್ ಪೊಸಿಷನ್ ಯಾವುದು? W is equal to VA minus VC into charge Q. VA minus VC into charge Q. ಓಕೆ, ಸೊ ಅಲ್ಲಿಗೆ ನೀವು ಫಸ್ಟು VA ಫೈಂಡ್ ಔಟ್ ಮಾಡಿ. ಪೊಟೆನ್ಷಿಯಲ್ ಅಟ್ A, ದಟ್ ಒನ್ ಇಸ್ ಈಕ್ವಲ್ ಟು 1/4 pi epsilon naught. 1/4 pi epsilon naught. Q ಎಷ್ಟಿದೆ? 12 into 10 power minus 9 divided by what is the distance? BA. ಪೊಸಿಷನ್ B ಇಂದ A ತಗೊಂತಿದ್ದಾರೆ. ಪೊಟೆನ್ಷಿಯಲ್ ಅಟ್ A ಅಂತಂದರೆ ಚಾರ್ಜ್ ಪಾರ್ಟಿಕಲ್ B ಇಂದ ಪಾಯಿಂಟ್ A ನಲ್ಲಿ ವಾಟ್ ಇಸ್ ದ ಪೊಟೆನ್ಷಿಯಲ್? ಡಿಸ್ಟೆನ್ಸ್ ಎಷ್ಟು? 0.2 ಮೀಟರ್. 0.2. ಸೊ ಅಲ್ಲಿಗೆ VA is equal to ಏನಾಗುತ್ತೆ? 9 into 10 power 9 into 12 into 10 power minus 9 divided by 0.2. Okay, 10 power plus 9, 10 power minus 9 get cancel. 2 into 12. ಸೊ ಅಲ್ಲಿಗೆ ಕ್ಯಾಲ್ಕುಲೇಟ್ ಮಾಡಿದ್ರೆ ಪೊಟೆನ್ಷಿಯಲ್ VA is equal to 540 volts. 540 ವೋಲ್ಟ್. ನೆಕ್ಸ್ಟ್ ನೀವೇನು ಫೈಂಡ್ ಔಟ್ ಮಾಡಬೇಕು? ಪೊಟೆನ್ಷಿಯಲ್ ಅಟ್ ಪೊಸಿಷನ್ ಸಿ. ಪೊಟೆನ್ಷಿಯಲ್ ಅಟ್ ಪೊಸಿಷನ್ ಸಿ 1 divided by 4 pi epsilon naught. 1/4 pi epsilon naught. Q divided by distance BC. Q divided by distance BC, that one is equal to VC is equal to 9 into 10 power 9 into 12 into 10 power minus 9 divided by 0.6. ಸೊ ಅಲ್ಲಿಗೆ VC is equal to ಏನು ಬರ್ತಾ ಇದೆ? 180 ವೋಲ್ಟ್. ಪ್ಲಸ್ 9 ಮೈನಸ್ 9 ಗೆಟ್ ಕ್ಯಾನ್ಸಲ್. 12 divided by 0.6 ಅಂದರೆ 20 ಬರ್ತದೆ. 20 into 9 ಅಂತಂದರೆ 180 ವೋಲ್ಟ್. ಓಕೆ, ಸಬ್ಸ್ಟಿಟ್ಯೂಟ್ ವರ್ಕ್ ಡನ್ ಮಾಡಿ. W is equal to VA ಎಷ್ಟು ಬರ್ತಾ ಇದೆ? 540 minus 180. ವಾಟ್ ಇಸ್ ದ ಚಾರ್ಜ್? ಯಾವ ಚಾರ್ಜ್ ಪಾರ್ಟಿಕಲ್ ಡಿಸ್ಪ್ಲೇಸ್ ಆಗ್ತಿದೆ? 6 into 10 power minus 12 coulomb into 6 into 10 power minus 12 coulomb. ಸೊ ಅಲ್ಲಿಗೆ ಟೋಟಲ್ ವರ್ಕ್ ಡನ್ W is equal to ಏನಾಗುತ್ತೆ? 540 minus 180, 360 into 6 into 10 power minus 12. 6 into 10 power minus 12. That work done is equal to 2160 into 10 power minus 12 joules. This is the total work done. ಓಕೆ ಫ್ರೆಂಡ್ಸ್, ನಾವು ಇದುವರೆಗೂ ಸೆಕೆಂಡ್ ಚಾಪ್ಟರ್ದು ಎಲ್ಲ ಪ್ರಾಬ್ಲಮ್ಸ್ನ ಡಿಸ್ಕಷನ್ ಮಾಡಿದ್ವಿ. ಕಾಂಬಿನೇಷನ್ ಆಫ್ ಕೆಪಾಸಿಟರ್ ಮತ್ತು ವರ್ಕ್ ಡನ್ ಯಾವ ಥರ ಮೂವ್ ಆಗುತ್ತೆ, ಟ್ರಯಾಂಗಲಲ್ಲಿ ವರ್ಕ್ ಡನ್ ನಾವು ಯಾವ ಥರ ಫೈಂಡ್ ಔಟ್ ಮಾಡಬೇಕು, ಮತ್ತು ಸ್ಕ್ವಯರಲ್ಲಿ ನಾವು ವರ್ಕ್ ಡನ್ ಯಾವ ಥರ ಫೈಂಡ್ ಔಟ್ ಮಾಡಬೇಕು ಅಂತ ಅಂದ್ಬಿಟ್ಟು ಪ್ರೀವಿಯಸ್ ಕ್ಲಾಸಲ್ಲೆಲ್ಲ ನೋಡಿದ್ವಿ. ಇನ್ನು ನೆಕ್ಸ್ಟು ಇಲ್ಲಿಗೆ ನಿಮಗೆ ಯಾವುದೇ ರೀತಿ ಥಿಯರಿ ಪಾರ್ಟ್ ಆಗಿರ್ಬೋದು ಅಥವಾ ಪ್ರಾಬ್ಲಮ್ ಪಾರ್ಟ್ ಆಗಿರ್ಬೋದು ಏನಾದರೂ ಡೌಟ್ಸ್ ಇದ್ದರೆ ನೀವು ಕಮೆಂಟ್ಸಲ್ಲಿ ಏನಾದರೂ ಮೆನ್ಷನ್ ಮಾಡಿ. ಐ ಹ್ಯಾವ್ ಟು ಕ್ಲಿಯರ್ ದಟ್. ಓಕೆ, ಥ್ಯಾಂಕ್ ಯು ಒನ್ ಆ್ಯಂಡ್ ಆಲ್.